ಯಾರೆಲ್ಲ ಸೇರಿದ್ರು ಹಿರಿಯರೆಲ್ಲನೂ ರಾಜರಾಜೇಶ್ವರಿ ನಗರ ಹಿರಿಯ ನಾಗರಿಕರ ವೇದಿಕೆಯಿಂದ ಏನೆಲ್ಲ ಬಂದಿದ್ದರೋ ತಮಗೆ VM ವೆಂಚರ್ಸ್ ಪರವಾಗಿಂದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹೋದ ತಿಂಗಳು 17ನೇ ತಾರೀಕು ಒಂದು ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ವಿ. ತಾವೆಲ್ಲ ಬಂದಿದ್ದರೆ ಭಾಗವಹಿಸಿದರೆ ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಬಂತು. ನಮ್ಮ ಎಲ್ಲರೂ ತುಂಬ ಖುಷಿ ಆದ್ರೆ ಎಲ್ಲನೂ ಇದೇ ಥರ ಪ್ರೋಗ್ರಾಮ್ಸ್ ಹೆಚ್ಚೆಚ್ಚಿಗೆ ನಡೀತಾ ಇರಲಿ ಅಂತೇಳಿ ತುಂಬ ನಮಗೂ ಖುಷಿ ಆಯ್ತು. ನಾನು ನಿಜವಾಗ್ಲೂ ನಮ್ಮ ಒಂದು ಕೋರಿಕೆ ಮನ್ನಿಸಿ ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಏನು ಬಂದಿದ್ದೀರೋ ನಿಜವಾಗ್ಲೂ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಬಸವರಾಜ್ ಸರ್ ಅವರಂತೂ ತುಂಬ ಎಫರ್ಟ್ ಹಾಕಿ ಇವಾಗ ನಾಗರಾಜ್ ಸರ್ ಅವರ ಮುಖ್ಯ ಕಾರಣಕರ್ತರು ನಾಗರಾಜ್ ಸರ್ ಅವರ ಫಸ್ಟ್ ಒಬ್ಬರೇ ಬಂದಿದ್ದು ನಾಗರಾಜ್ ಸರ್ ಅವರ ಇಂಟ್ರಡಕ್ಷನ್ ಹೆಂಗಾಯಿತು ಅಂತಂದರೆ ಗೋಪಾಲ್ ಸರ್ ಅಂತೇಳಿ ನಮಗೆ ಪರಿಚಯ ಇದ್ದರು. ಅವರ ಮುಖಾಂತರ ಫಸ್ಟ್ ನಾಗರಾಜ್ ಸರ್ ದಂಪತಿ ಅವ್ರು ಬಂದರು. ಯಾವಾಗ ನಾಗರಾಜ್ ಸರ್ ಅವರು ನಮ್ಮ ಲೇಔಟಿಗೆ ಕಾಲಿಟ್ರು, ಈ 40 ಫೀಟ್ ರೋಡ್ ಏನಿದೆಯಾ ಪೂರ್ತಿ ಅವರ ಇದಕ್ಕೆ ಅರ್ಧ ಲೇಔಟೇ ಅವ್ರದ್ದು. ಇವತ್ತು ಲೇಔಟು ಅವರು ಎಷ್ಟು ಖಾನ್ದಾನ್ ಇದ್ದಾರೆ, ಅವರು ಟೋಟಲ್ ಫ್ಯಾಮಿಲಿ ಮೆಂಬರ್ಸು ಅಷ್ಟನ್ನು ಒಂದೊಂದು ಸೈಟ್ ತೊಗೊಂಡ್ರು. ಅಷ್ಟು ಖುಷಿಯಾಗಿದ್ದಾರೆ ಅವರೆಲ್ಲನೂ. ನಮ್ಮ ಪ್ರಾಜೆಕ್ಟ್ ಹೇಳ್ಬೇಕಂತಂದರೆ ಇಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ ಯಾರಾದರೂ ಕಸ್ಟಮರು ಅವ್ರನ್ನ ಸೈಟ್ ಅಲಾಟ್ಮೆಂಟ್ ಮಾಡೋದಿಲ್ಲ. ಯಾರು ಸಿಸ್ಟಮ್ಯಾಟಿಕ್ ಆಗಿರ್ತಾರೋ ಇವತ್ತು ಒಂದು ದಿವಸದ ಇದು ಕೆಲಸ ಅಲ್ಲ, ಲೈಫ್ ಲಾಂಗು ಚೆನ್ನಾಗಿರ್ಬೇಕು ಲೇಔಟು. ಯಾವುದೇ ವಿಧದಲ್ಲೂ ಡೆವಲಪ್ಮೆಂಟ್ ಆಗಿರ್ಬೋದು, ಲೀಗಲ್ ಇದರದ್ದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇವನ್ ಅಕ್ಕಪಕ್ಕ ಆಂಬಿಯನ್ಸ್ ಆಗಿರ್ಬೋದು, ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಡಿಸೆಂಟಾಗಿ ಮಾಡಿರೋಂಥ ಲೇಔಟು VM ಇನ್ನೋವೇಟಿವ್ ಟೌನ್ಶಿಪ್. ಇಲ್ಲಿ ಒಟ್ಟು 20 ಎಕರೆ ಪ್ರಾಜೆಕ್ಟ್ ಇದು. 343 ಸೈಟ್ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ಒಂದು 90% ಎಲ್ಲ ಸೋಲ್ಡ್ ಔಟ್ ಆಗೋಗಿದೆ. ಬರೀ ಒಂದು 4 ಮಂತ್ಸಿಂದನೇ ಯಾವ ಥರ ಮಾರ್ಕೆಟಿಂಗ್ ಆಯಿತು ಅಂತಂದರೆ ನಾವು ಜಸ್ಟ್ ಮೌತ್ ಆಫ್ ವರ್ಡಲ್ಲೇ ಮಾರ್ಕೆಟಿಂಗ್ ಆಗ್ತಾಯಿದೆ. ಒಬ್ಬರು ಬರ್ತಾರೆ 10 ಜನ ಕಳಿಸ್ತಾ ಇದ್ದಾರೆ. ಆ ಥರ ಇಷ್ಟಪಟ್ಟೆಲ್ಲನೂ ಬಂದಿರೋರೆಲ್ಲನೂ ಬೆಂಗಳೂರಿಂದ ಲೋಕಲ್ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಗೌರಿಬಿದನೂರು ಆಗೋದು ಎಲ್ಲ ಕಡೆಯಿಂದನೂ ಈ ಥರ ಖುಷಿಯಾಗಿ ಬಂದಿರೋರು ಎಲ್ಲನೂ. ಎಷ್ಟೋ ಜನ ಪಾಪ ಯಾವ ಥರ ಇದ್ದಾರೆ ಅಂತಂದರೆ ನಾವು ಬೆಂಗಳೂರಲ್ಲಿ ಒಂದು ಸೈಟು ತೊಗೊಳಕ್ಕಾಗಿಲ್ಲ ಇದುವರೆಗೂ. ಇವಾಗಾದ್ರೂ ಒಂದು ಮನಸ್ಸು ಮಾಡಿದರೆ ಒಂದು ಸೈಟ್ ತೊಗೋಬೋದು. ಅದು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ಇನ್ಯಾರು ತೆಗಿಯೋಕ್ಕೆ ಆಗೋದಿಲ್ಲ. ಆ ಥರ ಲ್ಯಾಂಡ್ ಕಾಸ್ಟ್ ಆಗಿರ್ಬೋದು ಎಲ್ಲ ಜಾಸ್ತಿ ಆಗೋಯ್ತು. ಇವಾಗಿರೋದು ಆಪ್ಷನ್ ಒಂದೇ ಗೌರಿಬಿದನೂರೇನೆ. ಇಲ್ಲಿ ಇವಾಗ ಗೌರಿಬಿದನೂರು ಈ ಟೈಮಲ್ಲಿ ಅನ್ನೋದು ಮಿಸ್ ಮಾಡಿದರೆ ಮತ್ತೆ ಇನ್ನೊಂದು 2 ವರ್ಷ ಆದಮೇಲೆ ಇನ್ನೊಂದು 50-60 ಕಿಲೋಮೀಟರ್ ಮುಂದೆ ಹೋಗಬೇಕಾಗತ್ತೆ. ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗೆಲ್ಲನೂ. ನಮ್ಮ ಪ್ರಾಜೆಕ್ಟ್ ಸ್ಪೆಷಾಲಿಟಿ ಏನು ಅಂತಂದರೆ ಇದು DC ಕನ್ವರ್ಷನ್ ಆಗಿದೆ, ಗೌರಿಬಿದನೂರು ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿದೆ, ಮತ್ತು ಮೇನ್ ಇಂಪಾರ್ಟೆಂಟ್ ಬಂದು ರೇರಾ ರಿಜಿಸ್ಟ್ರೇಷನ್ ಕೂಡ ಆಗಿದೆ. ಇದು ರೇರಾ ರಿಜಿಸ್ಟ್ರೇಷನ್ ತಮಗೆಲ್ಲ ಗೊತ್ತಿದೆ. ಯಾವುದೇ ವಿಧದಲ್ಲೂ ₹1 ನಿಮ್ಗೆ ಮೋಸ ಆಗೋದಿಲ್ಲ. ಈ ರೇರಾ ರಿಜಿಸ್ಟ್ರೇಷನ್ ಅಂತಂದರೆ ನಿಮ್ಮ ಟ್ರಾನ್ಸಾಕ್ಷನ್ ಆಗಿರ್ಬೋದು, ನಾವೇನು ಡೆವಲಪ್ಮೆಂಟ್ ಕೊಡ್ತಾ ಇದ್ದೀವೋ ಡೆವಲಪ್ಮೆಂಟ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಪ್ರೊಸೀಜರ್ಸ್ ಆಗಿರ್ಬೋದು 100% ಲೀಗಲ್ ಇದು, 100% ಟ್ರಾನ್ಸ್ಪರೆಂಟ್ ಡೀಲ್ ಆಗುತ್ತೆ ನಿಮಗೆಲ್ಲನೂ. ನಿಮ್ಗೆ ನಾವೇನು ಪ್ರಾಮಿಸ್ ಕೊಟ್ಟಿರ್ತೀವಿ ಡೆವಲಪ್ಮೆಂಟ್ಸು 100% ಫುಲ್ಫಿಲ್ ಮಾಡಿದ್ದೀವಿ ಎಲ್ಲನೂ. ಓವರ್ ಹೆಡ್ ಟ್ಯಾಂಕಿಂದ ಹಿಡಿದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು. ಸಾಯಂಕಾಲ 6 o'clock ಆಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ಸ್ಟ್ರೀಟ್ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಇವಾಗ ಆರ್ಚಿಂದ ಹಿಡಿದು ಆ ಕೊನೆವರೆಗೂ ಈವ್ನಿಂಗ್ ಒಂದು ವಾಕ್ ನೀವು ಹೋಗ್ತಾ ಇದ್ದೀರಿ ಅಂತಂದರೆ ಅಷ್ಟು ಖುಷಿ ಆಗ್ತೀರಾ. ಯಾವ ಕಬ್ಬನ್ ಪಾರ್ಕ್ ಯಾವ ಲಾಲ್ಬಾಗಲ್ಲೂ ಆ ಥರ ಫೀಲಿಂಗ್ ಬರೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ಸಾಯಂಕಾಲ ಈವ್ನಿಂಗ್ ವಾಕು. ಸೊ ಇದು ಒಂದು ಯಾವ ಥರ ಇದೆ ಅಂತಾರೆ, ಈ ಒಂದು ಎನ್ವೈರ್ಮೆಂಟು ದೂರನೂ ಅಲ್ಲ, ಗೌರಿಬಿದನೂರು ಟೌನ್ಗೆ ದೂರನೂ ಅಲ್ಲ. ಇದು ಗೌರಿಬಿದನೂರು ಟೌನ್ಗೆ ಸೇರೋಂಥ ಪ್ರಾಜೆಕ್ಟ್ ಇದು. ವಾರ್ಡ್ ನಂಬರ್ 24 ಇದು. ನಗರಸಭೆ ಈ ಖಾತೆ ಸಿಗುತ್ತೆ ಎಲ್ಲನೂ. ರೆಡಿ ಫಾರ್ ರಿಜಿಸ್ಟ್ರೇಷನ್ನು, ರೆಡಿ ಫಾರ್ ಕನ್ಸ್ಟ್ರಕ್ಷನ್ನು, ಆ ಥರ ಎಲ್ಲ ವಿಧದಲ್ಲೂ 100% ರೆಡಿಮೇಡ್ ಪ್ರಾಜೆಕ್ಟ್ ನಮ್ಮ VM ಇನ್ನೋವೇಟಿವ್ ಟೌನ್ಶಿಪ್ಪು. ತಾವೆಲ್ಲನೂ ಇವಾಗ ಬೇರೆ ಕಡೆ ಸೈಟೆಲ್ಲ ತೊಗೊಂಡಿರ್ಬೋದು, ಎಲ್ಲ ಸುಮಾರು ರಿಜಿಸ್ಟ್ರೇಷನಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗಿರ್ಬೋದು. ಈ ಖಾತೆ ತೊಗೋಬೇಕಂತಂದ್ರೆ ಸಿಕ್ಕಾಪಟ್ಟೆ ಓಡಾಡ್ತಾ ಇರಬೇಕಾಗತ್ತೆ. ನಮ್ಮ ಲೇಔಟ್ ಸ್ಪೆಷಾಲಿಟಿ ಏನು ಅಂತಂದರೆ ನೀವು ಬರೀ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ 20 ನಿಮಿಷ ಮಾತ್ರ ಬರ್ತೀರ ಅಷ್ಟೇನೆ ರಿಜಿಸ್ಟ್ರೇಷನ್ ಪರ್ಪಸ್ಗೋಸ್ಕರ. ನಾವೆಲ್ಲ ಸಿಸ್ಟಮೆಟಿಕ್ಕಾಗಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀವಿ. 2 days 3 days ಮುಂಚೆನೇ ಫಾರ್ಮಾಲಿಟೀಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ಎಲ್ಲನೂ. 20 ನಿಮಿಷ ನೀವು ಬರ್ತೀರ ಸಬ್ ರಿಜಿಸ್ಟ್ರಾರ್ ಆಫೀಸು. ರಿಜಿಸ್ಟ್ರೇಷನ್ ಆದಮೇಲೆ ಈ ಖಾತಾ ಟ್ರಾನ್ಸ್ಫರು ನೀವು ಇರೋ ಕಡೆನೇ ನಾವೇ ಸೇರಿಸ್ಬಿಡ್ತೀವಿ. ನೀವು ಯಾವುದಕ್ಕೂ ಓಡಾಡೋ ಅವಶ್ಯಕತೆನೇ ಬರೋದಿಲ್ಲ. ಎಲ್ಲ ಒಂದೇ ಫಸ್ಟ್ ಸೈಟಿಂದ ಲಾಸ್ಟ್ ಸೈಟ್ವರೆಗೂ ನಮ್ದು ಅದೇ ಸಿಸ್ಟಮ್ ಇಟ್ಕೊಂಡಿದ್ದೀವಿ. ಆ ಥರನೇ ಎಲ್ಲನೂ ತುಂಬ ಕ್ಲಿಯರ್ ಕಟ್ಟಾಗಿ ನಾವು ಡಿಸೆಂಟಾಗಿ ರೆಡಿ ಮಾಡಿಕೊಂಡು ಲೇಔಟ್ ಏನು ಮಾಡಿದ್ದೀವೋ ಆ ಥರ ಬಂದಿರೋ ಪ್ರಾಜೆಕ್ಟ್ ಇದು. ಗೌರಿಬಿದನೂರಲ್ಲೇ ಮ್ಯಾಸಿವ್ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಆಗಿದೆ ಇವಾಗೆಲ್ಲನೂ. KEDBದು 7000 acres ಇಂಡಸ್ಟ್ರಿಯಲ್ ಏರಿಯಾ ಬಂದಿದೆ ಇವಾಗ. ನನ್ನ ಹೆಸರು ಪ್ರಭುದೇವ್ ಅಂತ, ಹಿರಿಯ ನಾಗರಿಕರ ವೇದಿಕೆ RR ನಗರ ವೈಸ್ ಪ್ರೆಸಿಡೆಂಟು. ನಮ್ಮ ವೆಂಕಟೇಶ್ವರು ನಮಗೊಂದು ಪ್ರೆಸೆಂಟೇಷನ್ ಕೊಟ್ಟಿದ್ದರು ನಮ್ಮ ಅಸೋಸಿಯೇಷನಲ್ಲಿ.
ಅವ್ರ ಪ್ರೀತಿಯಿಂದ ಕರೆದ್ರು. ನಾವು ಸುಮಾರು ಒಂದು 33 ಜನ ಬಂದಿದ್ದೀವಿ. ಬೆಂಗಳೂರಿಂದ ಬಸ್ ಕೊಟ್ಟಿದ್ದಾರೆ, ಬಂದಿದ್ದೀವಿ. ಭಾಳ ಅದ್ಭುತವಾಗಿದೆ. ನಾವು ಎಷ್ಟೊಂದು ಲೇಔಟ್ಸ್ ನೋಡಿದ್ದೀವಿ. ನಾವು ಈ ಥರ ಇಷ್ಟು ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಕರಿತೀವಿ, ಎಕ್ಸಲೆಂಟ್ ಆಗಿದೆ. ಎವ್ರಿಬಡಿ ಪ್ರಿಫರ್ಸ್ ಔಟ್ಸೈಡ್ ಬ್ಯಾಂಗ್ಳೂರಲ್ಲಿ. ಈ ಬ್ಯಾಂಗ್ಳೂರು ಅಂತ ಅವೆಲ್ಲ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಸಾರ್ ಹೇಳ್ದಂಗೆ ದೇವನಹಳ್ಳಿ, ದೊಡ್ಡಬಳ್ಳಾಪುರ ಅದೆಲ್ಲ ಕನಸಿನ ಮಾತಷ್ಟೇ. ಇದರಲ್ಲಿ ನಿಯರೆಸ್ಟ್ ಪ್ಲೇಸು 70 ಕಿಲೋಮೀಟ್ರ್ ಇದೆ. ನಮ್ಮ ಲೇಔಟ್ಗೆ 78 ಕಿಲೋಮೀಟ್ರು. ನಮ್ಮ ನಾಗರಾಜ್ ಹೇಳಿದ್ರು, ಕಾರಲ್ಲಿ ಬಂದಿದ್ದಾರಂತೆ, ಭಾನುವಾರ ಬಂದಿದ್ರು ಅವರು. ಸೊ ಚೆನ್ನಾಗಿದೆ. ನಮ್ಮ ಸದಸ್ಯರು ಮನಸ್ಸು ಮಾಡಲಿ, ಯಾರು ತೊಗೊಳ್ಳಿ ಅಂತ ನಾವು ಆಸೆ ಪಡ್ತೀವಿ ವೇದಿಕೆಯಿಂದ. ಥ್ಯಾಂಕ್ ಯು ಸರ್. ಈ ಬಡಾವಣೆ ನೋಡಿದ್ರೆ ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಆರ್ ಆರ್ ನಗರ ಬಡಾವಣೆ ಕೂಡ ಹೇಗಿತ್ತು ಒಂದು ಕಾಲದಲ್ಲಿ. ಮೊದಲು 83ರಲ್ಲಿ ಪ್ರಾರಂಭವಾದಾಗ ನಮ್ಮ ಆರ್ ಆರ್ ನಗರ ಬಡಾವಣೆ ಹೆಂಗೆ ಇತ್ತು, ಅವಾಗ ಏನಾಗಿತ್ತು ಅಂತಂದ್ರೆ ಏನೂ ಬೆಳೆದಿಲ್ಲ. ನಮ್ಮ ಚೇರ್ಮನ್ ಹೇಳ್ತಾ ಇದ್ದರು, ಕಾಡಿಗೆ ಕರ್ಕೊಂಬಂದಿಯಪ್ಪ ಅಂತ ಕೇಳ್ತಾ ಇದ್ರು ನಮ್ಮ ಬಡಾವಣೆ ಮಾಡಬೇಕಾದ್ರೆ ಅವರು. ಇವತ್ತು ಆರ್ ಆರ್ ನಗರ ಈ ಕೂಡ ಸದಾಶಿವ ಥರ ಇದೆ. ಬಟ್ ಅದೇ ರೀತಿ ಇವರು ಕೂಡ ಭಾಳ ಕಾನ್ಸೆಪ್ಟ್ ಮಾಡ್ಕೊಂಡು ಮೂಲ ಸೌಕರ್ಯಗಳಿರ್ಬೋದು, ಏನಿದೆ ಇತ್ತೀಚಿನ ಅಭಿವೃದ್ಧಿ ಕಾರ್ಯಕ್ಕೆ ಏನೇನು ಸರ್ಕಾರ ಕಾನೂನು ಹಾಕ್ಕೊಂಡಿದೆ ಆ ಕಾನೂನು ಎಲ್ಲವನ್ನೂ ಸರಿಪಡಿಸ್ಕೊಂಡು ಅಳವಡಿಸ್ಕೊಂಡಿದ್ದಾರೆ. ಸುಂದರವಾದಂಥ ವಾತಾವರಣ ಕೊಟ್ಟಿದ್ದಾರೆ. ಪಾರ್ಕ್ ಇದೆ, ರೋಡ್ಗಳು 40 ಅಡಿ ರೋಡು, UGD ಎಲ್ಲ ಭಾಳ ಚೆನ್ನಾಗಾಗಿದೆ. ಸುಂದರವಾದ ಬಡಾವಣೆ ಇದು. ನಗರದಿಂದ ಕೂಡ ಅಂಥ ಏನು ದೂರ ಇರಲಾರ್ದು. ಈಗ ಬೆಂಗಳೂರಿನವರಿಗೆ 100 ಕಿಲೋಮೀಟ್ರ್ ಅಂತಂದರೆ ಏನು ನಾಟ್ ಎ ಬಿಗ್ ಡಿಸ್ಟೆನ್ಸ್. ಸೊ ಅದರಿಂದ ಇಷ್ಟಪಟ್ಟು ತೊಗೊಳ್ಬೋದು. ಏನು ನೋಡೋಣ ನಮ್ಮ ಸದಸ್ಯರು ಯಾವ ರೀತಿ ಮನಸ್ಸು ಮಾಡ್ತಾರೆ ನೋಡೋಣ. ಯಾರು ತೊಗೊಳ್ಳಿ, ಒಳ್ಳೆಯದಾಗಲಿ. ಇವ್ರಿಗೆ ಹೆಚ್ಚಿನ ಪಾಸಿಟಿವ್ ಆಗಿ ಪ್ರತ್ಯುತ್ತರ ಬರಲಿ ಅಂತ ಅವ್ರಿಗೆ ಕೇಳ್ಕೊಡ್ತೀನಿ. ತುಂಬ ಚೆನ್ನಾಗಿದೆ ಬಡಾವಣೆ, ಮಾತ್ರ ಭಾಳ ಖುಷಿ ಆಗ್ತಾ ಇದೆ. ಸುಮಾರು ಮೇಯ್ನ್ ರೋಡಿಂದ ಸುಮಾರು 7-8 ನಿಮಿಷದಿಂದ ನಾವು ಡ್ರೈವಲ್ಲಿ ಬಂದ್ವಿ. ಅಲ್ಲಿಂದ ಒಳಗಡೆ ಬಂದು ಸುಮಾರು ಒಂದು 20 ಎಕರೆ ಪ್ರದೇಶ, ಒಂದು 400 ಸೈಟ್ ಮಾಡಿದೆ ಅಂತ ಗೊತ್ತಾಗಿದೆ. ಅದರಲ್ಲೂ ಒಂದು 90% ಎಲ್ಲ ವ್ಯಾಪಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 10 ಭಾಗ ಇರ್ಬೋದು. ಬಟ್ ಈಗ ಉಳಿದಿರೋಂಥ ಸೈಟು ಕೂಡ ಚೆನ್ನಾಗಿದೆ. ಒಳ್ಳೆ ವಾಸ್ತವ ಕೂಡ ಚೆನ್ನಾಗಿದೆ ಅಂತ ನನಗನ್ನಿಸ್ತಾ ಇದೆ. ಈಗ ಎಲ್ಲರೂ ಈ ನಾರ್ತ್ ಈಸ್ಟ್ಗೆ ಏನು ಬೆಳಿಬೇಕು ಅಂತಾರೆ, ಅದರ ಸಮತಟ್ಟಾಗಿದೆ ಬಡಾವಣೆ. ಕೆಲವು ನೋಡ್ತೀವಿ ಈ ಬಡಾವಣೆ ಏನಾಗುತ್ತೆ, ಹಳ್ಳ ಗುಡ್ಡ ದಿಡ್ಡಿ ಆ ಥರ ಏನಿಲ್ಲ, ಭಾಳ ಸಮತಟ್ಟವಾಗಿದೆ. ಈಶಾನ್ಯ ಮತ್ತು ವಾಯುವ್ಯ ಇದು ಈಶಾನ್ಯ ಮತ್ತು ಇದಕ್ಕೆ ಉತ್ತರಕ್ಕೆ ಭಾಳ ಚೆನ್ನಾಗಿ ಬೆಳೆದಿದೆ, ಜಾಗ ಬೆಳೆದಿದೆ, ಸುಂದರವಾದ ವಾತಾವರಣ ಇದೆ. ಥ್ಯಾಂಕ್ ಯು ಸರ್. ಅವಕಾಶ ಕೊಡೋದಕ್ಕೆ ನಮ್ಮ VM ವೆಂಚರ್ಸ್ ಅವರಿಗೆ ತುಂಬ ಧನ್ಯವಾದಗಳು. VM ವೆಂಚರ್ಸ್ ಆ್ಯಂಡ್ ಡೆವಲಪರ್ಸ್ನವರು ಇವತ್ತು ಇಲ್ಲಿ ಗೌರಿಬಿದನೂರು ಹತ್ರ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಏನು ಲೇಔಟ್ ಇದೆ, 20 ಎಕರೆ, ಸುಮಾರು 20 ಎಕರೆ ಜಾಗದಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಲೇಔಟ್ನ ಇವತ್ತು ಕಂಪ್ಲೀಟ್ ಮಾಡಿ ಆಫ್ಟರ್ ರೇರಾ ರಿಜಿಸ್ಟ್ರೇಷನ್ ಅದನ್ನು ಈಗ ಅಲಾಟ್ಮೆಂಟ್ಗೆ ಇಟ್ಟಿದ್ದಾರೆ. ಅದರಲ್ಲಿ ಬಹುತೇಕ ಇವತ್ತು ಸೇಲ್ ಆಗಿದೆ ಅಂತ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಈ ಸೌಕರ್ಯಗಳನ್ನು ನಾವು ಪ್ರತ್ಯಕ್ಷ ಹೋಗಿ ಪರಿಶೀಲನೆ ಮಾಡಿದಾಗ ಬಹಳಷ್ಟು ತೃಪ್ತಿದಾಯಕವಾಗಿ ಕೆಲಸ ನಡೆದಿದೆ. ಈ ಒಂದು ಹಂತದಲ್ಲಿ ನಮ್ಮಲ್ಲಿ ಬಂದಿರತಕ್ಕಂಥ ಎಲ್ಲ ಸದಸ್ಯರು, ಎಲ್ಲ ಹಿರಿಯ ಸದಸ್ಯರಿದ್ದಾರೆ. ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಅನುಭವದ ಆಧಾರದಲ್ಲಿ ನಾವು ಇಲ್ಲಿ ಇನ್ವೆಸ್ಟ್ ಮಾಡೋದರಿಂದ ಇವತ್ತು ಮುಂದಿನ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಖಂಡಿತವಾಗಿಯೂ ಇದರಿಂದ ನಮಗೆ ಒಳ್ಳೆಯ ಪ್ರಯೋಜನ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಈ ಹೌಸಿಂಗ್ ಸೊಸೈಟಿ ಲೈನಲ್ಲಿ ಸ್ವಲ್ಪ ಕೆಲಸ ಮಾಡಿದ ವ್ಯಕ್ತಿ ಆಗಿರೋದ್ರಿಂದ ಏನು ನಮ್ಮ VM ವೆಂಚರ್ಸ್ನವರು ಏನು ಕೆಲಸ ಮಾಡಿದ್ದಾರೆ ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನನಗೆ ಬಹಳ ಸಂತೋಷ ಆಗಿದೆ. ನೀರಿನ ಸೌಕರ್ಯ ಈ ಜಾಗದಲ್ಲಿ ನಾನು ಕೇಳಿಬಂದಂಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವರು ಇಂಡಿವಿಜುವಲ್ ಸೈಟ್ಗಳಿಗೆ ಆ ಎಲೆಕ್ಟ್ರಿಷಿಯನ್ನು ಆ್ಯಂಡ್ ವಾಟರ್ ಕನೆಕ್ಷನ್ನು, ಸ್ಯಾನಿಟ್ರಿ ಕನೆಕ್ಷನ್ಸು ಎಲ್ಲನೂ ಇಂಡಿವಿಜುವಲ್ ಸೈಟ್ಗಳಿಗೆ ಮಾಡಿರುವಂಥದ್ದು ಇವತ್ತಿನ ದಿನದಲ್ಲಿ ಅತ್ಯುತ್ತಮವಾದಂಥ ಒಂದು ಹೆಜ್ಜೆ ಅಂತ ನಾನಂತೂ ಭಾವಿಸ್ತೀನಿ. ಆ್ಯಂಡ್ ಸ್ವತಃ ನಾನು ಸಾಕಷ್ಟು ಈ ಜಾಗದಲ್ಲಿ ಈಗ ಬಂದು ಓಡಾಡಿರುವಂಥ ಒಂದು ಲೈನಲ್ಲಿ ನೋಡಿದಾಗ ಸಮತಟ್ಟಾದ ಜಾಗ. ಆ್ಯಂಡ್ ಅವ್ರಿಗೆ ಎಲ್ಲಿ ಸ್ವಲ್ಪ ಸಮತಟ್ಟು ಅಲ್ಲ ಅನಿಸುವಂಥ ಜಾಗದಲ್ಲಿ ಅವರು ಪಾರ್ಕ್ಗಳನ್ನ ಮಾಡಿ ನಿವಾಸಿಗಳಿಗೆ ಅನುಕೂಲ ಆಗುವಂಥ ಒಂದು ಕೆಲಸನ ಮಾಡಿರುವಂಥದ್ದು ನಿಜವಾಗ್ಲೂ ಸ್ತುತ್ಯಾರ್ಹವಾದಂಥ ಕೆಲಸ ಆಗಿದೆ. ನನ್ನ ಭಾವನೆಯಲ್ಲಿ ತುಂಬ ಚೆನ್ನಾಗಿದೆ ಅದು. ಜೊತೆಯಲ್ಲಿ ಈ ಬೆಂಗಳೂರಿನಲ್ಲಿ ಬೆಳೀತಿರುವಂಥ ಏನು ನಿವೇಶನಗಳ ಒಂದು ದರ ಭಾಳ ಹೆಚ್ಚಿನ ಮಟ್ಟಿಗೆ ಹೋಗಿರೋದ್ರಿಂದ ಎಲ್ಲರೂ ಈ ಕಡೆ ಕಣ್ಣು ಹಾಯಿಸುವಂಥದ್ದು ಸಹಜವಾದಂಥ ಕ್ರಿಯೆನೇ. ಜೊತೆಗೆ ನಾಗರಾಜ್ ಸರ್ ಅವರಿದ್ದಾರೆ. ನಮ್ಮ ಲೇಔಟಲ್ಲೇ ಅತಿ ಹೆಚ್ಚು ಸೈಟ್ ತೊಗೊಂಡಿರೋ ಖ್ಯಾತಿ ಕೂಡ ನಾಗರಾಜ್ ಸರ್ಗೆ ಸಲ್ಲಬೇಕು. ಅವರ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೋ ಅಷ್ಟನ್ನು ಈ ಕಂಪ್ಲೀಟ್ ಲೈನನ್ನು ತೊಗೊಂಡಿದ್ದಾರೆ. ಮತ್ತು ಯಾವ ಪಕ್ಕದಲ್ಲಿ ಏನೇನು ರೋಡ್ಗಳಿದೆಯೋ ಅದರಲ್ಲೂ 4 ಸೈಟ್ ತೊಗೊಂಡಿದ್ದಾರೆ. ಇವಾಗ ನಾಗರಾಜ್ ಸರ್ ಅವರ ತಮ್ಮ ಅಭಿಪ್ರಾಯ ಹಂಚ್ಕೋಬೇಕಾಗಿ ವಿನಂತಿಸ್ತಾ ಇದ್ದೀನಿ. ನಾವು
ಇಲ್ಲೇ ಸೈಟ್ ನಂಬರ್ 135 ಅಂತ ಗೋಪಾಲ್ ಅಂತ ನಮ್ಮ ಮನೆ ಪಕ್ಕದಲ್ಲಿದ್ದಾರೆ. ಅವರು ಈ ವ್ಯಾಲ್ಯೂಯೇಟ್ರ್ ಅಂತೀವಲ್ಲ ಅಂಥವ್ರು ಅವ್ರು ಮಾಡಿ ವ್ಯಾಲ್ಯೂಯೇಟ್ ಮಾಡಿ ಅವ್ರಿಗೆ ಸೈಟ್ ತೊಗೊಂಡಿದ್ದಾರೆ. ಅವ್ರ ಮನೆಗೆ ಹೋದಾಗ ಪಕ್ಕದ ಮನೆಯಲ್ಲಿ ನೀವು ಇನ್ವೆಸ್ಟ್ ಮಾಡೋಂಗಿದ್ರೆ ಇಲ್ಲಿ ಬನ್ನಿ ತೋರಿಸ್ತೀನಿ ಅಂತ ಅವತ್ತು ಇವ್ರು ಫೋನ್ ಮಾಡಿದ್ರು. ಅಕ್ಟೋಬರ್ 13 ಟು ಬಿ ಪ್ರಿಸೈಸ್, ಅಕ್ಟೋಬರ್ 13ನೇ ತಾರೀಕು ನಾವು ಇಲ್ಲಿ ಬಂದು ನೋಡಿದ ಮೇಲೆ ಅಲ್ಲಿ ಈಸ್ಟ್ ಫೇಸಿಂಗ್ ಒಂದಿತ್ತು 65, ಅದ್ರ ಹಿಂದ್ಗಡೆ 58 ವೆಸ್ಟ್ ಫೇಸಿಂಗ್ ಅಂದ್ಕೊಂಡು ಇಬ್ಬರು ಮಕ್ಕಳಿಗೆ. ಆಮೇಲೆ ಇದು 40 ಫೀಟ್ ರೋಡ್ ಬಂದು ನೋಡಿ ನಮ್ಮ ನಕ್ಷತ್ರ ಇದ್ರ ಪ್ರಕಾರ ವೆಸ್ಟೇ ಅಂತಂದರು. ಸರಿ ಅಂದ್ಬಿಟ್ಟು 2 ಮಾಡಿದೆ. ನಮ್ಮ ಅಕ್ಕನ ಮಗ ಒಬ್ಬ ದುಬೈಲಿ, ಅವನು ಕನ್ಸ್ಟ್ರಕ್ಷನ್ ಕಂಪ್ನಿ ಇಟ್ಕೊಂಡಿದ್ದ, ಅವನಿಗೆ ನಾವು ತೋರಿಸೋದು ಫೋನ್ ಮಾಡಿದ್ವಿ ಈ ಥರ ತಗೊಂಡು ಅಂತ. ಅವನೇನು ಮಾಡ್ದ ವಾಟ್ಸಪ್ಪಲ್ಲಿ ಹಾಕ್ಬಿಟ್ಟ ಈ ಥರ ನಾಗಮ್ಮವ ತಗೊಂಡಿದ್ದಾರೆ ನೋಡಿ ಅಂತ. ಅವತ್ತು ಶುರುವಾಗಿದ್ದು ಇಲ್ಲಿಂದ ಅಲ್ಲಿವರೆಗೂ ಕಂಪ್ಲೀಟ್ ಇದಾಯಿತು. ಅದಾದಮೇಲೆ ನಮ್ಮ ಅಣ್ಣನ ಮಕ್ಕಳಿಬ್ಬರು ಅಲ್ಲಿ 64, 65 ತಗೊಂಡ್ರು. ನಮ್ಮ ಹೆಂಡತಿ ಚಿಕ್ಕಪ್ಪನ ಮಕ್ಕಳಿಬ್ಬರು 66, 67 ಇವತ್ತು ಅಡ್ವಾನ್ಸು ಮಾಡಿಬಿಟ್ರು. ಚೆನ್ನಾಗಿದೆ ಅನ್ನಿಸ್ತು. ನಮ್ಮವಳು ಮನೆ ಕಟ್ಕೊಂಡು ಬಂದ್ಬೋಣ ಅಂದರು. ಅಷ್ಟು ಸುಲಭ ಅಲ್ಲ, ಬರೋಣ ಇರೋ ಇನ್ನೂ ನೋಡೋಣ ಅಂದ್ಕೊಂಡು ಇದು ಮಾಡೋದು. ಜಂಬಕ್ಕೆಳೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ವಾತಾವರಣ, ಗಾಳಿ. ಎಲ್ಲೆಲ್ಲೋ ಹೋಗ್ತೀವಿ ಒಂದೊಂದು ವಾರ 2 ದಿವಸ ಇದ್ದು ಬರೋಣ ಅಂತ. ಇಲ್ಲೊಂದು ರೌಂಡ್ ಬಂದು ಒಂದು ಚಿಕ್ಕದಾಗಿ ಮನೆ ಕಟ್ಕೊಂಡು ಇಲ್ಲಿ ಒಂದು 2 ದಿವಸ ಇದ್ದರೆ ನಮಗೂ ಒಳ್ಳೆ ಗಾಳಿ ಬೆಳಕು ಬರುತ್ತೆ ಅನ್ನೋ ಉದ್ದೇಶದಲ್ಲಿ ತಗೊಂಡ್ವು. ಇವ್ರು ಜೋಕ್ ಮಾಡ್ತಾಯಿದ್ರು, ಇಲ್ಲಿಂದ ಅಲ್ಲಿ ಕಟ್ಬಿಡಿ, ಕಿಟಕಿ ಇಟ್ಕೊಂಬಿಡಿ, ಆ ಮನೇಲಿ ಮಾಡಿ ತಿಂಡಿ ಆ ಕಡೆಯವ್ರಿಗೂ ಹೋಗ್ಬಿಡುತ್ತೆ. ಹ್ಞೂ, ಇಲ್ಲಿಂದ ಪಾರ್ಸಲ್ ಅಂತ ವೆಂಕಟೇಶ್, ಹ್ಞೂ ಕಿಟಕಿ ಆ ಥರ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿದೆ. ನಿಮ್ಮ ಅಭಿಪ್ರಾಯ ನಿಮ್ಮ ಮನೆಯವ್ರನ್ನ ವಿಚಾರಿಸಿ, ಅದು ನಿಮಗೆ ಬಿಟ್ಟಿದ್ದು ನಾವು ಹೇಳೋ ಅಂಥದ್ದಲ್ಲ. ಭಗವಂತನ ದಯೆಯಿಂದ ಅವ್ರಿಗೂ ಒಂದು ಇದಾಗಲಿ, ನೀವು ಡಿಸೈಡ್ ಮಾಡಿ ಎಲ್ರಿಗೂ ಹೇಳಿ. ಇಷ್ಟು ಹೇಳೋಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ನಾಗರಾಜ್ ಸರ್. ಸಪೋಸ್ ಯಾರಾದ್ರು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು Okay, ಒಂದು sir. ವರ್ಷದಲ್ಲಿ ಹಾಂ. ನನಗೆ ಸಿಕ್ಕಿದಾಗ ಒಂದು 2 ಸ್ಕ್ವೇರ್ ಕಟ್ಕೊಡಿ, ನೀವು ಎಲ್ಲ ನಮ್ಮ ಟೀಮೆಲ್ಲ ಇದ್ದಾರೆ ಸರ್, ನಾವೇ ರೆಡಿ ಮಾಡ್ಕೊಡ್ತೀವಿ. ಕಟ್ಕೊಡಿ. ಇವಾಗ plan sanction ಅದೇ ನಮಗೆ ವೀಕೆಂಡ್ ಔಟ್ ಪ್ಲಾನ್ ಸ್ಯಾಂಕ್ಷನಿಂದ ಹಿಡಿದು ಎಲ್ಲ ನಾವೇ ನೋಡ್ಕೊಂಡ್ಬಿಡ್ತೀವಿ. ಫುಲ್ ಆಗಿರಲಿ, ಬಟ್ ಕಟ್ಟೋದು ಎಷ್ಟು ಬೇಕಾದ್ರೆ ಎಸ್ ಎಲ್ಲರೂ ಇದು ಮಾಡೋಣ ಸರ್. ಟೀಮ್ ಇದ್ದಾರೆ, ಎಲ್ಲ ಅದೇ ಅವಾಗಲೇ ಕೇಳಬೇಕು ಅಂತಿದ್ದೆ. ಟೀಮ್ ಇದ್ದಾರೆ.